ಏಯ್ ಏನೇ ಏನೋ ಮನೆಗೆ ಬೆಂಕಿ ಬಿದ್ದರಾಗೆ ಓಡ್ ಬರ್ತಾ ಇದ್ಯಾ? ಈ ಮನೆಗೆ ನಿಜವಾಗ್ಲೂ ಸದ್ಯದಲ್ಲಿ ಬೆಂಕಿ ಬೀಳೋ ಹಾಗಿದೆ. ಆ ಪ್ರೆಸ್ ಅವನು ಬಂದ್ಬಿಟ್ಟಿದ್ದಾನೆ. ಯಾವ ಪ್ರೆಸ್ ಅವನು? ಅದೇ ಎಂಗೇಜ್ಮೆಂಟ್ ನಿಲ್ತು ಅಂತ ನ್ಯೂಸ್ ಬರ್ದಿದ್ದ ಅಲ್ವಾ ಅವನು. ಅಯ್ಯೋ ಸರೋಜಾದೇವಿ, ಇವರೇ ಆ ರಿಪೋರ್ಟರ್ ರಾಜೇಶ್. ಅವನೇನಕ್ಕೆ ಇಲ್ಲಿಗೆ ಬಂದ? ನೀವೇನೋ ಆ ರಿಪೋರ್ಟರ್ನ ಕಂಡಿಡಿಯೋಕೆ ಆಗಲ್ಲ ಅಂತ ಡೈಲಾಗ್ ಹೊಡೆದ್ರಿ. ಈಗ ನಿಮ್ಮಕ್ಕ ನಿಮ್ಮನ್ ಮಾತ್ರ ನಂಬ್ಕೊಂಡಿದ್ದಾರೆ ಅಂತ ಅನ್ಕೊಂಡ್ರಾ? ಅಲ್ಲಿ ಬಂದ್ ನೋಡಿ, ನಿಮ್ ಭಾವನ್ ಮೂಲಕ ಅದ್ಯಾರು ಅಂತ ತಿಳ್ಕೊಂಡು ಅವನನ್ನ ಇಲ್ಲಿ ಕರೆಸ್ಕೊಂಡಿದ್ದಾರೆ. ಏನೇ ಮಾಡೋದು ಇವಾಗ? ಏನ್ರಿ, ಅವನೇನಾದ್ರೂ ಬಾಯ್ ಬಿಟ್ಟು ನಿಮ್ ಹೆಸರು ಹೇಳ್ದ ಅಂದ್ರೆ ಅಷ್ಟೇ, ನಮ್ ಕತೆ ಮುಗ್ದೋಯ್ತು. ನಡಿಬಾರ್ದು, ಹಾಗೆ ನಡಿಬಾರ್ದು. ನೀನ್ ಬಾ 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 ಬಾ. ಈ ನ್ಯೂಸ್ ಏನು? ಇದು ನಾ ಬರ್ದಿರೋ ನ್ಯೂಸ್ ಮೇಡಮ್. ನನ್ನ ಫ್ಯಾಮಿಲಿ ಬಗ್ಗೆ, ಅದರ ಜೊತೆಗೆ ನನ್ನ ಮಗನ ಬಗ್ಗೆ ಅನ್ಯಾಯವಾಗಿ ಹೀಗೆಲ್ಲ ಬರ್ದಿದೆಯಲ್ಲ, ಹೌ ಡೇರ್ ಯು? ಅಷ್ಟಕ್ಕೂ ನಿನ್ಗೆ ಯಾರು ಈ ನ್ಯೂಸ್ ಕೊಟ್ಟಿದ್ದು? ಆ ಸೋರ್ಸ್ ಎಲ್ಲ ಹೇಳಕ್ಕಾಗಲ್ಲ ಮೇಡಮ್. ಆದ್ರೆ ನಿಮ್ಮ ಮಗನ ಎಂಗೇಜ್ಮೆಂಟ್ ಅಟೆಂಡ್ ಮಾಡಿರೋ ಒಬ್ಬ ಮುಖ್ಯವಾದ VIP ಕೊಟ್ಟಿದ್ದು. ಅಯ್ಯೋ, ಏಯ್, ನಾನು ಯಾರು ಗೊತ್ತಾ? ನನ್ನ ಪವರ್, ಪ್ರೆಸ್ಟೀಜ್, ಇಮೇಜ್ ಏನು ಅಂತ ಗೊತ್ತಾ? ಒಂದು ಸುಳ್ಳು ನ್ಯೂಸನ್ನ ಕೊಟ್ರೆ ಅದನ್ನ ಹಾಗೆ ರಿಪೋರ್ಟ್ ಮಾಡ್ಬಿಡ್ತೀಯಾ? ಅದು ಸುಳ್ಳು ನ್ಯೂಸ್ ಅಲ್ಲ ಮೇಡಮ್, ಕನ್ಫರ್ಮ್ಡ್ ನ್ಯೂಸ್ ಇದು. ಅದಕ್ಕೆ ನಾನು ಧೈರ್ಯವಾಗಿ ಬರ್ದಿದ್ದು. ಇದಕ್ಕೂ ಮೇಲೆ ಏನು ಕೇಳಬೇಡಿ. ಓ, ಏಯ್, ಎಷ್ಟು ದುರಹಂಕಾರ ನಿನಗೆ! ಈ ಸರೋಜಾದೇವಿಗೆ ಎದುರು ಮಾತಾಡ್ತೀಯಾ ನಿನ್ನ? ನನ್ನ ಮಾತು ಕೇಳು ಸರೋಜಾದೇವಿ, ಏನ್ ಮಾಡ್ತಿದ್ಯಾ ನೀನು? ಸ್ವಲ್ಪ ತಾಳ್ಮೆಯಿಂದ ಇರು. ಅಕ್ಕ ಬೇಡ ಅಕ್ಕ, ಅವರು ಮೀಡಿಯಾದವರು, ಅವ್ರನ್ನ ಏನು ಮಾಡಕ್ಕಾಗೋದಿಲ್ಲ. ಅದಕ್ಕೆ ಹೀಗೆ ತಪ್ಪಾಗಿ ನ್ಯೂಸ್ ಬರಿಬೋದಾ? ನಾನು ಸತ್ಯನೇ ಬರೆದಿರೋದು ಮೇಡಮ್. ಓಹೋ, ಸುಮ್ಮನೆ ಅನವಶ್ಯಕವಾಗಿ ಮಾತಾಡಬೇಡಿ. ನಿಮ್ಮ ಕೈಯಲ್ಲಾಗಿದ್ದು ನೀವು ಮಾಡ್ಕೊಳ್ಳಿ. ನನಗೆ ಚಾಲೆಂಜ್ ಮಾಡ್ದಲ್ಲ, ಈಗ ನಾನು ಯಾರು ಅಂತ ತೋರಿಸ್ತೀನಿ. ನಿನ್ನ ನಾನು ಕೆಲಸದಿಂದಾನೇ ತೆಗಿಸ್ತೀನಿ, ನಿನ್ನ ಊರಿಂದಾನೇ ಖಾಲಿ ಮಾಡಿಸ್ತೀನಿ. ಹಾ, ಮಾಡಿ ಮೇಡಮ್, ಇದನ್ನು ಕೂಡ ನಾನು ನ್ಯೂಸ್ ಮಾಡ್ತೀನಿ. ನನ್ನ ಹತ್ರ ಸಾಕ್ಷಿ ಇದೆ. ಅಯ್ಯೋ, ನನ್ನ ಮುಂದೆನೆ ನಿಂತ್ಕೊಂಡು ಇಷ್ಟು ಸೊಕ್ಕಿಂದ ಮಾತಾಡ್ತಿದೀಯಾ? ನಿನ್ನ ಮೇಲೆ ಮಾನನಷ್ಟ ಕೇಸ್ ಹಾಕ್ತೀನಿ. ಧಾರಾಳವಾಗಿ ಹಾಕ್ಕೊಡಿ. ನಾನೇನಾದ್ರೂ ಸುಳ್ಳು ಸುದ್ದಿನ ಹಾಕಿದ್ದೀನಿ? ನನ್ನ ಕೆಲಸ ನಾನು ಮಾಡಿದೆ. ಯಾಕೆ ನಿಮ್ಮ ಮಗ ಅಭಿ ಎಂಗೇಜ್ಮೆಂಟ್ ನಿಲ್ತು, ಅವ್ರಿಗೆ ಹಾಸ್ಪಿಟಲ್ ಯಾವ ಥರ ಟ್ರೀಟ್ಮೆಂಟ್ ನಡೀತಿದೆ ಅಂತ ಎಲ್ಲದಕ್ಕೂ ನನ್ನ ಹತ್ರ ಪೂರ್ತಿ ಸಾಕ್ಷಿ ಇದೆ ಮೇಡಮ್. ನೀವು ನನ್ನ ಸುದ್ದಿಗೇನಾರ ಬಂದರೆ ಅಥವಾ ಕೋರ್ಟಲ್ಲಿ ಕೇಸ್ ಹಾಕಿದ್ರು ನಿಮ್ಮ ಮಾನ ಮರ್ಯಾದೆ ಬೀದಿ ಪಾಲಾಗತ್ತೆ. ಅದಕ್ಕೆ ನೀವು ರೆಡಿ ಇದ್ರೆ ಧಾರಾಳವಾಗಿ ನನ್ನ ಮೇಲೆ ಮಾನನಷ್ಟ ಮೊಕದ್ದಮೆ ಹಾಕೊಳ್ಳಿ. ರಾಮು, ಅಕ್ಕ, ಇವನು ನನ್ನ ತಾಳ್ಮೆನ ತುಂಬಾ ಪರೀಕ್ಷೆ ಮಾಡ್ತಿದ್ದಾನೆ. ಇಲ್ಲಿ ನೋಡು ಸರೋಜಾದೇವಿ, ಸೊಸೈಟಿಲಿ ನೀನೊಬ್ಳು ದೊಡ್ಡ VIP. ಇಂಥ ಪೊಸಿಷನಲ್ಲಿ ಇರೋದ್ರಿಂದ ನಿನ್ ಮೇಲೆ ದ್ವೇಷ ಸಾಧಿಸ್ತಾನೆ ಇರ್ತಾರೆ. ನೀನಿದನ್ನ ಸಹಿಸ್ಕೋಬೇಕು. ಹುಡುಗಿ ಮನೆಯವರು ಅವತ್ತು ನಮ್ಮನೆಗೆ ಬಂದಿದ್ದಿನ ಪ್ರಾಬ್ಲಮ್ ಆದಾಗ್ಲೇ ಕಮಲ್ನಾಥ್ ಜೊತೆ ಮಾತಾಡಿ ಈ ಸಂಬಂಧನ ಕ್ಯಾನ್ಸಲ್ ಮಾಡಬೇಕಿತ್ತು. ಅವತ್ತು ನಾವು ಹಾಗೆ ಮಾಡಲಿಲ್ಲ. ಈಗ ಇವ್ರ ಜೊತೆ ಕೂಗಾಡಿ ಏನ್ ಯೂಸ್ ಹೇಳು? ಇಲ್ಲಿ ನೋಡಿ, ನೀವಿನ್ ಹೊರಡಿ. ಕೇಸ್ ಹಾಕಕ್ಕೆ ಹೇಳಿ ಸರ್, ಕೋರ್ಟಲ್ಲಿ ನೋಡ್ಕೊಳ್ಳೋಣ. ಏ ರಾಮು, ಮೊದಲು ಇವ್ರನ್ನ ಕಳಿಸು. ಹೋಗಪ್ಪ. ಅಕ್ಕನ ಬಗ್ಗೆ ಗೊತ್ತಿಲ್ಲದೆ ನೀನು ಮಾತಾಡ್ತಾ ಇದೀಯಾ. ಅವ್ರ ಪವರ್ ಬಗ್ಗೆ ನಿನಗೆ ಗೊತ್ತಿಲ್ಲ. ಹೆಸರು ಇಲ್ದಂಗೆ ಮಾಡ್ತಾರೆ. ಇನ್ಮೇಲೆ ಹೀಗೆ ಇಲ್ದೇ ಇರೋದೆಲ್ಲ ಬರಿಬೇಡ, ಆಯ್ತಾ? ಹೋಗಯ್ಯ, ಹೋಗು ಅಂತಿದೀವಿ ಅಲ್ವಾ? ಅಕ್ಕ, ಅವ್ನು ಹೋದ ಅಕ್ಕ, ನೀನ್ ಟೆನ್ಷನ್ ಆಗ್ಬೇಡ. ಇವನನ್ನ ನಾನು ಸುಮ್ಮನೆ ಬಿಡಲ್ಲ ರಾಮು. ನಾಳೆ ಒಳಗಡೆ ಇವನ್ ಪೂರ್ತಿ ಡೀಟೇಲ್ಸ್ ನನ್ನ ಕೈ ಸೇರಿರ್ಬೇಕು. ನಾನು ಯಾರು ಅಂತ ಇವನಿಗೆ ತೋರಿಸ್ತೀನಿ. ನನ್ನ ಫ್ಯಾಮಿಲಿ ಬಗ್ಗೆ ಬರೆದು ಅವಮಾನ ಮಾಡಿದ ಹಾಗೆ ಅವನ ಫ್ಯಾಮಿಲಿಗೆ ನಾನು ಒಂದು ಗತಿ ಕಾಣಿಸ್ತೀನಿ. ಅಕ್ಕ, ಅವನಿಗೆ ಹಿಂದೆ ಮುಂದೆ ಯಾರಿಲ್ಲಕ್ಕ. ಅವನಿಗೆ ಫ್ಯಾಮಿಲಿ ಅಂತ ಯಾರಿಲ್ಲ. ಅದಕ್ಕೆ ಅವನು ಯಾರಿಗೂ ಹೆದರದೆ ಇಷ್ಟ ಬಂದಂಗೆ ನ್ಯೂಸ್ ಮಾಡ್ತಾನೆ.